ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇದು ದೇವೇಗೌಡರ ಮನೆ ಹತ್ರ ಹೋಗ್ತಾ ಇದೀವಿ ನಿಂತ್ಕೊಂಡು. ಇಲ್ಲಿ ಜಾಸ್ತಿ ಸೆಕ್ಯೂರಿಟೀಸ್ ಇದಾವೆ. ಈ ಕಡೆ ಚೆನ್ನಮ್ಮ ಅವ್ರು ತೀರ್ಕೊಂಡ್ರು ಅಲ್ವಾ? ಸೊ ಏನಂತ ಕೇಳ್ಕೊಂಡೆ ದೇವ್ರ ಹತ್ರ? ಅದನ್ನ ಹೇಳಿದ್ರೆ ವಿಶ್ ಮಾಡಲ್ಲ. ಓ ನೀವು ಯಾರಿಗೂ ಹೇಳ್ಬೇಡಿ, ಏನೇ ಅನ್ಕೊಂಡಿದ್ರು ಮಾಡಿ ತೋರಿಸಿ. ಅದೇ ನೀವು ವಿಶ್ ಮಾಡಲ್ಲ. ಏನೇ ಗೊತ್ತಾ ಕರ್ಕೊಂಡು ಬಂದಿದ್ದು? 1000 ಸಬ್ಸ್ಕ್ರೈಬರ್ಸ್ ಆದರೆ ಬರ್ತೀವಿ ಇಲ್ಲಿಗೆ ಅಂತ ಹೇಳಿದ್ವಿ, ನೆನ್ಪಾಯ್ತಾ? Great things takes time. Hi guys. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಿಖಿತ್ ಹುಷಾರಾಗಿ ಬಾ. ನಾನು ಚಿಟ್ಟೆ ಲಿಖಿತ್ 3 ಜನನು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಸೈಲೆಂಟ್ ಬಂದ್ರು. ಇಷ್ಟಕ್ಕೆ ಎಲ್ಲರೂ ಮನಿಕೊಂಡಿರ್ಬೋದು, ಒಂಚೂರು ಸೌಂಡ್ ಕೇಳಿಸ್ತಿಲ್ಲ. ಜನನಿಕ ಬರುವಾಗಿದ್ದರಿಂದನೇ ಬರೋದು. ಇಲ್ಲಿ ಫುಲ್ಲು ಜನ ಇದ್ರು, ಇವಾಗಿಲ್ಲ. ಇದು ದೇವೇಗೌಡರ ಮನೆ ಹತ್ರ ಹೋಗ್ತಾ ಇದೀವಿ ನಿಂತ್ಕೊಂಡು. ಗೈಸ್ ಇಲ್ಲಿ ಜಾಸ್ತಿ ಸೆಕ್ಯೂರಿಟೀಸ್ ಇದ್ದಾವೆ. ಒಂದು ಕಡೆ ಬಿಟ್ಟು ಒಂದು ಕಡೆ, ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಅಲ್ಲಿ ಜೋರಾಗಿ ಎಲ್ಲ ಕಡೆ ಸೆಕ್ಯೂರಿಟೀಸ್. ಯಾಕಂದ್ರೆ ಈಗ ತಾನೇ ಚೆನ್ನಮ್ಮ ಅವ್ರು ತೀರ್ಕೊಂಡ್ರು ಅಲ್ವಾ? ಸೊ ಫುಲ್ ಸೆಕ್ಯೂರಿಟಿ ಮನೆ ಹತ್ರ. ನಾನು ತೋರಿಸ್ತೇನೆ ಹೋಗ್ತಿದ್ದೇನೆ. ನಾನು ತೋರಿಸ್ತಿರೋಕೆ ನಂಗೆ ಇಷ್ಟ, ಅದಕ್ಕೆ ನಾನು ಹೋಗ್ತಿದ್ದೆ ಅಂತ ಅವನಿಗೆ ಜೈ ಶ್ರೀರಾಮ್ ಅನ್ನೋಕ್ಕೆ ಇಷ್ಟ ಅಂತೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾನು ದಾಕ ಜೊತೆಲಿ ಅಂತ ಹೇಳಿದ್ದು. ಗುಡ್, ಲೆಟ್ಸ್ ಗೋ, ಹೋಗೋಣ. ಅವತ್ತು ಆ ಅಜ್ಜಿ ಸುತ್ತೈತಲ್ಲ, ಅವತ್ತು ಇವರಿಬ್ರು ಹೋದ್ರೆ ನನ್ನ ಮಾತ್ರ ಕರ್ಕೊಂಡೋಗ್ಲಿಲ್ಲ ನಿದ್ದೆಗಣ್ಣಲ್ಲಿ. ಅವತ್ತು ನಾನು ಲಿಖಿತ್ ಮತ್ತು ವಿಜಯ ಆಂಟಿ ಚಿಕ್ಕಪ್ಪ ಎಲ್ಲರೂ ಹೋಗಿದ್ವಿ ನೋಡ್ಕೊಬರೋಕ್ಕೆ. ಬಟ್ ಚಿಟ್ಟೆ ಮಲ್ಕೊಬಿಟ್ಟಿದ್ಲು, ಸೊ ಹೋಗೋಕ್ಕಾಗಿಲ್ಲ. ಅವ್ರಂದರೆ ನಮ್ಮ ಆಂಟಿಗೆ ಇಷ್ಟ, ಸೊ ಅವ್ರನ್ನ ನೋಡಲೇಬೇಕು ಅಂತ ನಾವೆಲ್ಲ ಹೋಗಿದ್ವಿ. ಲಿಖಿತ್ ಕೂಡ ಬಂದಿದ್ದ ಅಜ್ಜಿ ನೋಡೋಕ್ಕೆ ಅಲ್ವಾ ಲಿಖಿತ್? ನೀನು ಅಜ್ಜಿ ನೋಡ್ದಾ? ಇದ್ದಾನೆ. ಆದ್ರೆ ಗೈಸ್ ಅಕ್ಕ ವಿಡಿಯೋ ಮಾಡಿತ್ತಲ್ಲ, ನಾನು ಅದ್ರಲ್ಲಿ ನೋಡಿದೆ. ಇವಾಗ ಅವ್ರ ಮನೆ ಮುಂದೆಯಿಂದ ಪಾಸ್ ಆದ್ವಿ, ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಗೈಸ್ ದೇವಸ್ಥಾನ ಎಲ್ಲಿ ಅಂತಾನೆ ಗೊತ್ತಾಗ್ತಲ್ಲ. ಬತ್ತು. ವಾವ್, ಲಿಖಿತ್ ನಿನ್ ಫೇವ್ರೇಟ್ಸ್ ಇದೆಲ್ಲ. ಅದು ನಂಗೆ ಚಪ್ಪಲ್ ಲಿಖಿತ್ಗೆ ಆ ಥರದ್ದು ತುಂಬ ಕೊಡಿಸಿದ್ರು ಅವ್ನಿಗೆ ಸಮಾಧಾನ ಇಲ್ಲ, ಮತ್ತೆ ಬೇಕು 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 ಅಂತಾನೆ ಅಲ್ವಾ ಲಿಖಿತ್? ಒಂದು ಲಕ್ಷಣ ಇಟ್ಬಿಡ್ಬೇಕು ಅದಕ್ಕೆ ಗೈಸ್. ಓಹೋ, ನಿನ್ಗೇನು ಬೇಡವಾ? ಹೆಂಗೂ ಬೇಕು ಗೈಸ್, ಅವನ್ರಲ್ಲಿ ತಗೋತೀನಿ. ಅದಕ್ಕೆ ಗೊತ್ತಾಯ್ತಾ ಗೈಸ್? ಗೊತ್ತಾಯ್ತು ದೇವಸ್ಥಾನ ದೊಡ್ಡನಾಗ್ಬಲ್ಲ ಜಿಮ್ ಹೋಗ್ತೀನಿ ಈಗ ಗೈಸ್. ನಾನು ಅಷ್ಟೇ ಗೈಸ್ ನಂಗೆ ಡ್ಯಾನ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ. ನೀವು ಜಿಮ್ಗೆ ಹೋಗ್ತೀನಿ ಅಂದ್ರೆ ಎಲ್ಲರೂ ಸುತ್ತಮುತ್ತ ನೋಡ್ತವ್ರೆ. ಫಸ್ಟು ಜಿಮ್ಗೆ ಹೋಗ್ಬೇಕು ಅಂದ್ರೆ ಓದ್ಬೇಕು, ಬರೀಬೇಕಾದ್ರೆ ಜಿಮ್ಗೆ ಹೋಗ್ಲೇಬೇಕು ಅಂತ ಏನಿಲ್ಲ, ಫಿಟ್ ಆಗಿರ್ಬೇಕು. ನಾವೇ ಫಿಟ್ ಆಗಿಲ್ಲ ಅಂತಂದ್ರೆ ಹೋಗ್ತಾರೆ, ಅಥವಾ ಒಬ್ಬೊಬ್ರು ಮೈಂಡ್ ರಿಲೀಫ್ ಮಾಡೋಕ್ಕೋಸ್ಕರನೂ ಹೋಗ್ತಾರೆ. ಆಮೇಲೆ ನಾವು ಫಸ್ಟು ಆ ಥರ ಎಲ್ಲ ಹೋಗ್ಬೇಕು ಅಂತಂದರೆ ಚೆನ್ನಾಗಿ ದುಡ್ಡು ಮಾಡಬೇಕು, ಗೊತ್ತಾಯ್ತಾ? ದುಡ್ಡು ಮಾಡಬೇಕು ಅಂದರೆ ಚೆನ್ನಾಗಿ ಓದಬೇಕು. ನೋಡಿದೆಲ್ಲ ದಾಕ ಕನ್ನಡಕ. ನಾವು ಹೋಗ್ಬೇಕು ಅನ್ಕೊಂಡಿರೋ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ.
ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು. ಏ ಚಿಟ್ಟಲ್ಲೆಲ್ಲ ಹೋಗ್ಬಾರ್ದು, ಲೆಕ್ಕಿದ್ ಬಾ. ದೇವಸ್ಥಾನಕ್ಕೆ ಬಂದ್ವಿ. ವಾವ್, ಲಿಕ್ಕಿದ್ ಸೂಪರ್. ಇನ್ನೊಂದ್ಸಲಿ ಮಾಡು. ಮುಂದೆಯಿಂದ ಮಾಡ್ಕೋಬೇಕು ಲಿಕ್ಕಿತೋ. ಹಾಂ, ಇವಾಗ ಮಾಡಿಕೊಂಡು ವೆರಿ ಗುಡ್. ಮಂಗಳಾರತಿ ಮಾಡೋಕ್ಕೆ ಕ್ಲೋಸ್ ಮಾಡಿದ್ದಾರೆ. ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ. ತಂದಿಲ್ಲ ಮರ್ತ್ಕೊ. ಏನಂತ ಕೇಳ್ಕೊಂಡೆ ದೇವ್ರ ಹತ್ರ? ಅದನ್ನ ಹೇಳಿದ್ರೆ ವಿಶ್ ಮಾಡಲ್ಲ. ಓ ವೆರಿ ಗುಡ್. ಲಿಖಿತ್, ನೀನೇನಂತ ಕೇಳ್ಕೊಂಡೆ? ಹೇಳ್ಬಾರ್ದು ಗೊತ್ತಾಯ್ತಾ? ಏನೇ ಕೇಳಿದ್ರು, ನಾನು ಏನೇ ಕೇಳ್ಕೊಂಡ್ರು ನನ್ನ ವಿಶ್ ಯಾರಿಗೂ ಹೇಳಲ್ಲ. ಬ್ರೇವ್ ಗರ್ಲ್. ನೀವು ಯಾರಿಗೂ ಹೇಳ್ಬೇಡಿ, ಏನೇ ಅನ್ಕೊಂಡಿದ್ರು ಮಾಡಿ ತೋರಿಸಿ. ಅದನ್ನ ಓದು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಇದನ್ನು ಚಿಕ್ಕದ್ರಲ್ಲಿ ನನಗೆ ಅಪ್ಪ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಈ ಲೈನ್ಸ್ ಈ ಥರ ಎಲ್ಲ ಓದಿಸ್ತಿತ್ತು, ಗೊತ್ತಾ? ನಾನು ರವಿಶಾ ಆ ಥರ ಲೈನ್ಸ್ ಎಲ್ಲ ಓದ್ತಿತ್ತು. ಲೈನ್ಸ್ ಎಲ್ಲ ಅದು ದೇವ್ರದ್ದು ಶ್ಲೋಕ, ಅದನ್ನು ಓದಬೇಕು ಬಂದಾಗ. ನೀನು ಕನ್ನಡ ಕಲ್ತ್ಕೊಂಡು ಅಂದರೆ ಅಕ್ಷರಗಳು ಕಲ್ತ್ಕೊಂಡು ಅದನ್ನು ಓದು, ಆಯ್ತಾ? ಲಿಖಿತ್ತು ಫುಲ್ಲು ಬೇಕು ತೋರ್ಕೊ. ಲಿಖಿತ್ತು ತೋರಿಸ್ತೀನಿ. ಗುಡ್ ಬಾಯ್ ಲಿಖಿತ್ತು. ಇವಾಗ ಒಂದು ದೇವಸ್ಥಾನ ಆಯಿತು. ಇವಾಗ ಗಣೇಶ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ವಿ. ನೀವು ಮಾಡ್ಕೊಂಡ್ರಿ ಅಲ್ವಾ? ಲಿಖಿತ್ ಹುಷಾರಾಗಿ ಹೋಗ್ಬೇಕು. ಇವಾಗ ಗಣೇಶ ದೇವಸ್ಥಾನ ಹೆಂಗೆ ಅಂದರೆ ಕನೆಕ್ಷನ್ ಇಲ್ಲಿಂದ ಹಿಂಗೆ ಬಂದ್ಬಿಡ್ಬೋದು ಅಲ್ವಾ ಚಿಟ್ಟ? ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಹುಷಾರು. ಹೋಗು. ಹುಷಾರು, ವಾಪಸ್ ಬರಬೇಕು ಆ ಕಡೆಯಿಂದ ಸ್ಟೆಪ್ಸಿಂದ. ಸ್ಲೋ 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 ಸ್ಲೋ, ನಿಧಾನ. ಚಿಟ್ಟಲ್ಲಿ ನವಗ್ರಹ ಸುತ್ತಬೇಕು. ಅಲ್ಲಿ 9 ದೇವರು ಇರುತ್ತೆ. ನವ ಅಂದರೆ 9, ಅದನ್ನು ಸುತ್ತಬೇಕು ನಾವು ಒಂದು 3 times. ಬನ್ನಿ ಲಿಖಿತ್, ಸಾಕು 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 ಸಾಕು. ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗಣೇಶ ಇದೆ, ಆ ಕಡೆ ಶಿವ ಇದೆ, ಮತ್ತು ಆಂಜನೇಯ ಮತ್ತು ಸತ್ಯನಾರಾಯಣ ಸ್ವಾಮಿ ಎಲ್ಲ ಇದೆ. ಏನು ಗೊತ್ತಾ ಬರ್ದಿರೋದು? ನಮೋ ಗಣಪತಿ ಹೇ ನಮಃ ಅಂತ 10ರಿಂದ 30 ನಿಮಿಷವರೆಗೂ ಏನೂ ತಲೆಯಲ್ಲಿ ಇಟ್ಕೊಳ್ದೆ ಹೇಳ್ತಾ ಇರಬೇಕು. ಆವಾಗ ಇದನ್ನು ರಾಷ್ಟ್ರೀಯದಲ್ಲಿ ಮಾಡುವ ಶ್ರೇಷ್ಠವಾದ ಪರಮಾತ್ಮ ಧ್ಯಾನದಲ್ಲಿ ಅಂದರೆ ಜ್ಞಾನ ಟೈಮಲ್ಲಿ ಬೇರೆ ಏನೂ ಆಲೋಚನೆ ಮಾಡದೆ ಎಲ್ಲಾದರೂ ಸರಿ, ಎಲ್ಲಾದರೂ ಕುತ್ಕೊಂಡು ನೀವು ಮಾಡ್ಬೋದು, ಆಯಿತಾ? ಏನಂತ? ನಮೋ ಗಣಪತಿಯೇ ನಮಃ ಮಾಡ್ತೀಯಾ? 10 minutes. ಏನು ಅದು ಬರ್ದಿರೋದು? ಇದು ಹನುಮಾನ್ ಚಾಲೀಸ ಚಿಟ್ಟೆ. ನಿನಗೂ ಗೊತ್ತಲ್ಲ, ಜಯ ಹನುಮಾನ ಜ್ಞಾನ ಗುಣ ಸಾಗರದು. ಅದೇ ಹೌದು. ಏನು ಲಿಖಿತ್? ಫೋನಲ್ಲಿ ಬರ್ತಿದ್ದೆ, ನಾನು ಮಾತಿದ್ದೆ. ಇದು ಜಯ ಹನುಮಾನ ಜ್ಞಾನ ಗುಣ ಸಾಗರ. ಅದು ಗೈಸ್ ಅಕ್ಕನ ಹತ್ರ ಅದೇ ನೋಡ್ತೀರಾ,
ಆದರೆ ಇದು ಕಲ್ಲು ಬಂಡಿಯಿಂದ ಮಾಡಿರೋದು ಅನಿಸ್ತೈತೆ. ಹೌದಾ? ಹೌದು. ಅದು ಅವರೇ ಟ್ರೇಸ್ ಮಾಡಿರೋದಾ? ಹೇಳು. ಇವರಿಬ್ರು ಏನು ಮಾಡ್ಕೊಬಿಟ್ಟವ್ರೆ ಅಂದರೆ ನನಗೆಲ್ಲನೂ ಓದಿಸ್ತವ್ರೆ. ಪ್ರತಿ ತಿಂಗಳ ಪೂಜೆ ಹಾಗೂ ಕಾರ್ಯಕ್ರಮಗಳು, ಏನೇನು ಈವೆಂಟ್ಸ್ ನಡೆಯುತ್ತೆ ಪ್ರತಿ ತಿಂಗಳು ಅಂತ ಹಾಕಿರೋದು. ಓಕೆನಾ? ನಾವು ಆಮೇಲೆ ಬರ್ಬೋದು. ಲಿಖಿತ ಏನು ನೋಡ್ತಿದ್ಯಾ? ಅದು ರಥ. ಹಾಂ, ತಕೊಂಡೆ. ಎಷ್ಟು ದೊಡ್ಡ ದೇವಸ್ಥಾನ ಅಲ್ವಾ ಚಿಟ್ಟ? ಹಾಂ, ಇವ್ರು ಬಿಟ್ಟರೆ ನನ್ನ ಫುಲ್ಲು ದೇವಸ್ಥಾನದಲ್ಲಿ ಏನೇನೈತೆ ಎಲ್ಲನೂ ಓದಿಸ್ಬಿಡ್ತಾರೆ. ಬನ್ನಿ ಇಲ್ಲಿ ಕುತ್ಕೋಬೇಕು ಸ್ವಲ್ಪ ಹೊತ್ತು. ಇಲ್ಲಿ ಲಿಖಿತ್ ಬಾ, ಇಲ್ಲಿ ಕುತ್ಕೊಳ್ಳೋಣ ಸ್ವಲ್ಪ ಹೊತ್ತು. ಮಿನಿಟ್ಸು ಕಣ್ಣು ಮುಚ್ಕೊಂಡು ನಮೋ ಗಣಪತಿಯೇ ನಮಃ ಅಂತ ಹೇಳ್ಬೇಕು. ಅಲ್ಲಿತ್ತಲ್ಲ ಆ ಥರ. ಲಿಖಿತ್ ಕಣ್ಣು ಮುಚ್ಕೋ, ಕೈಯಲ್ಲೆಲ್ಲ ಮುಚ್ಬೇಡ, ಹಂಗೆ ಕಣ್ಣು ಮುಚ್ಕೊಂಡು ಹೇಳ್ಬೇಕು. ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ. ಯಾವುದೇ ಕಾನ್ಸಂಟ್ರೇಷನ್ ಮಾಡಬಾರ್ದು, ಬರೆಯೋದು. ನಾನು ಏನಕ್ಕೆ ಗೊತ್ತಾ ಕರ್ಕೊಂಡು ಬಂದಿದ್ದು? ಮರ್ತ್ಕೊಬಿಟ್ಟಿದ್ಯಾ? ಏನಕ್ಕಂದರೆ ಅದೇ ದಸರಾ ಟೈಮಲ್ಲಿ ಹೇಳಿದ್ನಲ್ಲ, ಇದೇ ಜಾಗದಲ್ಲಿ ಇಲ್ಲಿ ಬರುವಾಗ 1000 ಸಬ್ಸ್ಕ್ರೈಬರ್ಸ್ ಆದರೆ ಬರ್ತೀವಿ ಇಲ್ಲಿಗೆ ಅಂತ ಹೇಳಿದ್ವಿ. ನೆನಪಾಯ್ತಾ? ಇವಾಗ 1200 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಬಂದಿದ್ದೇವೆ ಇಲ್ಲಿಗೆ ದೇವಸ್ಥಾನಕ್ಕೆ. ನೆಕ್ಸ್ಟ್ ಇನ್ನೂ ಏನೋ ಬೇಡ್ಕೊಂಡಿದ್ದೀವಿ, ಅದು ಸಕ್ಸಸ್ ಆದಮೇಲೆ ಅದು ವಿಡಿಯೋ ಮಾಡಾಕ್ತೀವಿ ಅಲ್ವಾ ಚಿಕ್ಕ? ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ. ಥ್ಯಾಂಕ್ಸ್, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಮನಸ್ಸಿಂದ ಧನ್ಯವಾದಗಳು. ಅಲ್ಲ, ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ನಂಗೆ ಇವಾಗ ತಾನೇ 300 ಇದ್ದಂಗೆ ಇತ್ತು. ಡೇ ಬೈ ಡೇ ನನಗೆ ಆಲ್ಮೋಸ್ಟ್ 10 ಸಬ್ಸ್ಕ್ರೈಬರ್ಸ್ ಆದರೂ ಬರ್ತಾಯಿದ್ದಾರೆ. ಡೇ ಬೈ ಡೇ, ದಿನ 10 ಎಲ್ಲ ನಿಮ್ಮಿಂದ ಕಾರಣ. ಥ್ಯಾಂಕ್ ಯು ಸೋ ಮಚ್. ಯಾರು ಲೈಕ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ, ಓಕೆ? ಇದೇ ಜಾಗದಲ್ಲಿ ಅನ್ಕೊಂಡಿದ್ವಿ ನಾವು ಬರ್ತೀವಿ ಅಂತ. ಸೊ ಬಂದಿದ್ದೀವಿ. ಓ ಬ್ಲೆಸ್ಡ್ ಅನಿಸ್ತಾ ಇದೆ ಅಲ್ವಾ ಚಿಟ್ಟ? ಇವತ್ತು ಅವಳಿಗೆ ಸ್ಯಾಟರ್ಡೇ ಡ್ಯಾನ್ಸ್ ಇದೆ, ಅದಕ್ಕೋಸ್ಕರ ಡ್ಯಾನ್ಸ್ ಕಲಿಬೇಕು, ಹೋಮ್ವರ್ಕ್ ಬರಿಬೇಕು. ಅದೆಲ್ಲ ಬಿಟ್ಟು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಹೋಗಿದ ತಕ್ಷಣ ಅವಳು ಪ್ರಿಪೇರ್ ಆಗಬೇಕು ಅಲ್ವಾ ಲಿಖಿತ್? ಲಿಖಿತ್ ನಿಂಗೇನು ಅನಿಸ್ತಾ ಇದೆ? ಬಿಲ್ಡಿಂಗ್ ದೇವಸ್ಥಾನ. ನಮ್ಮನೆ ಲಿಟಲ್ ಚಾಂಪಿಯನ್, ಚಾಂಪ್. ಬಾಯ್. ಥ್ಯಾಂಕ್ ಯು ಆಲ್. ಸೊ ಟು ಬಿ ಫ್ರ್ಯಾಂಕ್, ನಾನು ನಿಜವಾಗ್ಲೂ ಇನ್ನೂ ಏನೂ ಮಾಡೇ ಇಲ್ಲ. 0 ಅಂದರೆ 0. ಇನ್ನೂ ಮಾಡೋದು ತುಂಬ ಇದೆ. ಡ್ರೀಮ್ ಬಿಗ್. ಯಾವತ್ತೂ ಕನ್ಸು ಕಾಣೋದನ್ನ ಮಾತ್ರ ನಿಲ್ಲಿಸ್ಬೇಡಿ. ಕೀಪ್ ಆನ್ ಡೂಯಿಂಗ್. ದೂರ ಹೋಗ್ಬೇಡ ಜಾಸ್ತಿ. ಚಿಟ್ಟೆ ಹಂಗೆ ಇದೇ ಜಾಗದಲ್ಲಿ ಅವರಿಬ್ರು ಹೋದೆ. ಒಂದೇ ಒಂದ್ಸಲ ಅಷ್ಟು ಅಂದ್ಬಿಡು ಆಂಜನೇಯ, ನನ್ನ ತಮ್ಮನ ಎಲ್ಲ ಆಸೆ ಕನಸುಗಳನ್ನ ಈಡೇರ್ಸೋಕ್ಕೆ ಅದು ಮಾಡಿರೋದಿಲ್ಲ. ಚಿಟ್ಟೆ ಹೇಳು, ಒಂದೇ ಒಂದ್ಸಲ ಅಷ್ಟು ಅಂದ್ಬಿಡು ಆಂಜನೇಯ. ಮನೆಗೆ ಹೋಗೋಕೆ ಟೈಮ್ ಆಯಿತು. ಏನು? ಹಾಂ ಕರೆಕ್ಟು. ಇಲ್ಲಿ ಇವ್ರು ಹೋಗಿದ ತಕ್ಷಣ ಟ್ರಾನ್ಸಿಷನ್ ಆಗಿ ನಾನು ರವಿಶವ್ನ ಬರ್ತೀವಿ. ನಾನು ರವಿಶ, ಅದು ನಾನು ಹೇಳ್ತಾ ಇರೋದು ಮ್ಯಾಜಿಕ್ ಆಗುತ್ತೆ ಅಂತ. ಕರೆಕ್ಟ್ ಲಿಖಿತ್? ಬನ್ನಿ ಹೋಗೋಣ. ನಾನು ಯಾವಾಗಲೂ ಹೇಳೋ ಹಾಗೆ ಗ್ರೇಟ್ ಥಿಂಗ್ಸ್ ಟೇಕ್ಸ್ ಟೈಮ್. ಹೂ ಕಿತ್ಕೊಡ್ಬೇಕು.
ಯಾರು ನೋಡ್ಬಿಟ್ರೆ ಕ್ಯಾಮ್ರಾ ಇದ್ರೆ ಕಿತ್ಕೊಳ್ಳೋಣ. ಈ ಕಡೆ ಬಾ, ಕಿತ್ಕೊಳ್ಳೋದಾ? ಕಿತ್ಕೊಟ್ಟೆ ಚಿಟ್ಟೆಗೆ. ಸಾಕು. ಅದು ಕೆಳಗಡೆ ಬಿದ್ದಿರೋದು. ನಾನು ಇದನ್ನು ಕಿತ್ಕೊಟ್ಟಿದ್ದು ನಿಜವಾಗ್ಲೂ, ಸೀರಿಯಸ್ಲಿ. ಆಯ್ತು ಕೊಡಿ ಬಾ ತಗೋ. ಕಡಿ ಕಡಿ ಕಡಿ. ಸಾಕು ಲಿಖಿತ್, ಮನೆಯವ್ರು ಬಂದ್ಬಿಡ್ತಾರೆ ಮನೆ. ಈ ರೋಡ್ ಸಕ್ಕದಾಗಿದೆ ಮಾತ್ರ, ಫುಲ್ ಸೈಲೆಂಟ್. ರೋಡ್ ಫಸ್ಟ್ ಸೈಲೆಂಟ್ ಐತೆ, ನೀವಿಬ್ರು ಗಲಾಟೆ ಮಾಡ್ತಾ ಇದ್ದೀರಿ. ಚಿಟ್ಟೆ ನಾನು ಮ್ಯಾನಿಫೆಸ್ಟ್ ಮಾಡಿರೋ ಮನೆ ಇದು. ಏನು ಸಕ್ಕತ್ತಾಗಿದೆ ಅಲ್ವಾ? ಈ ಥರ ಮನೆ ಮಾಡಬೇಕಂತ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಏನು ಸೈಕಾಗೈತೆ. ಮಾಡಿದ್ರೆ ಆ ಥರ ಮನೆ ಮಾಡಬೇಕು. ಜೀಪ್ ಚಿಟ್ಟೆ, ಜೀಪ್. ಬಾ. ಜೀಪ್ ನೋಡಿದ್ರ ಆ ಜೀಪ್ ನಾನು ಡೈಲಿ ನೋಡ್ತಿರ್ತೀನಿ. ಆ ಜೀಪ್ನ ಡೈಲಿ ನೋಡ್ತಿರ್ತೀಯ? ಇಲ್ಲೆಲ್ಲ ಕಾರ್ಸ್, ಎಲ್ಲ ಮನೆಗಳು ಸೈಕಾಗಿರುತ್ತೆ. ನಾವು ಯಾವಾಗ ಮಾಡ್ತೀವೋ ಆ ಥರ ಮನೆಯನ್ನೆಲ್ಲ ಅಲ್ವಾ ಲಿಖಿತ್? ನಾವು ಯಾವಾಗ ಮಾಡ್ತೀವಿ ಆ ಥರ ಮನೆಯನ್ನೆಲ್ಲ? ನೋಡಿ ಫಸ್ಟ್ ಅದು ನೋಡಿ ಫಸ್ಟು. ಟೈಮ್ ಇನ್ನೂ ಇದೆ, ಮಾಡ್ಬೇಕು ಅಲ್ವಾ? ನೋಡ್ತೀನಿ. ಮಾಡಬೇಕು. ನೀನು ಮಾಡಲ್ವಾ ಏನೋ ಲಿಖಿತ್? ನೀನೇನು ಮಾಡ್ತೀಯಪ್ಪ? ತರ್ತೀನಿ ನಾನು, ಆಯ್ಕೆ ಮಾಡ್ತಿರ್ತೀನಿ. ಅವಾಗ ನಾನು ಚಿಕ್ಕ ಕಾರ್ ತಗೋಬರ್ತೀನಿ, ನಾನು ಸೈಕಲ್ ತಗೋಬರ್ತೀನಿ, ನನ್ನ ಅಷ್ಟು ಕತ್ತೆ. ಅವನು ಸೈಕಲ್ ತಗೋತಾನಂತೆ, ಚಿಕ್ಕ ಕಾರ್ ತಗೋತಾನಂತೆ, ಅಷ್ಟೇ ಕತೆ ಅಂತೆ. ವೆರಿ ಗುಡ್ ಲಿಖಿತ್, ವೆರಿ ಗುಡ್, ವೆರಿ ಗುಡ್. ಬೆಡ್ರೂಮ್ ತಗೋತೀನಿ. ನಮ್ಮ ಅಪ್ಪ ಅಮ್ಮಂಗೆ ಫಸ್ಟು ಓದಬೇಕು ನೀವು. ತಗೊಳ್ತೀನಲ್ಲ, ಓದಬೇಕು ಚೆನ್ನಾಗಿ. ಚೆನ್ನಾಗಿ ಓದ್ತೀನಿ ಅಂತ ಹೇಳಿ ಇಬ್ಬರು. ಚೆನ್ನಾಗಿ ಓದ್ತೀನಿ. ಚೆನ್ನಾಗಿ ಓದ್ಬಿಟ್ಟು ತಗೋತೀನಿ ಹೇಳು. ನೀನು ಬಿದ್ದಿರೋದೆಲ್ಲ ಕೊಡಬಾರ್ದು, ಕಿತ್ಬೇಕು. ಫ್ಲವರ್ಸ್ನ ಕಿತ್ಕೊಂಡು ಎಫರ್ಟ್ಸ್ ಹಾಕಿ ಕೊಡಬೇಕು. ಹಂಗೆ ಕೊಟ್ಬಿಟ್ರೆ ಬಾಯ್ಲಿ ಚಿಟ್ಟ. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ನಮ್ಮ ಕೆಲಸ ಶುರು ಆಗುತ್ತೆ. ಅಂದರೆ ಅವಳು ಓದ್ಕೊಳ್ಳೋದು, ನಾನು ಓದ್ಕೊಳ್ಳೋದು, ಲಿಖಿತ್ ಓದ್ಕೊಳ್ಳೋದು. ನೆಕ್ಸ್ಟ್ ನಂದ ಆದ್ಮೇಲೆ ಡ್ಯಾನ್ಸ್. ಡಿಂಗಿ ಚಕ್ಕು ಬಾಯ್. ಬಾಯ್ ಬಾಯ್. ಬಾಯ್.